ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಹಗ್ಗಜಗ್ಗಾಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅರ್ಜಿಯನ್ನ ಹಾಕಿಲ್ಲ. ವಿಜಯೇಂದ್ರ ಅವರ ಕಾರ್ಯವೈಖರಿಯನ್ನ ಹೈಕಮಾಂಡ್ ಗಮನಿಸಿದೆ. ವರಿಷ್ಠರು ಏನು ಬುದ್ಧಿವಾದ ಹೇಳಬೇಕು ಅದನ್ನ ಹೇಳಿಯೇ ಹೇಳ್ತಾರೆ. ಪಬ್ಲಿಕ್ ಟಿವಿಗೆ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ನಡೀತಾ ಇರುವಂತಹ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೀಗೆ. ವಿರೋಧ ಪಕ್ಷ ಆಗಿರುವಂತಹ ಬಿಜೆಪಿ ಒಳಗಡೆ ಸಾಕಷ್ಟು ರಾಜಕೀಯ ಮೇಲಾಟಗಳು ನಡೀತಾ ಇದ್ದಾವೆ. ಯತ್ನಾಳ್ ತಂಡದ ಸದಸ್ಯರು ದೆಹಲಿಗೆ ಹೋಗಿ ಕೂತಿದ್ದಾರೆ. ವಿಜೇಂದ್ರ ಬದಲಾವಣೆ ಮಾಡಲೇಬೇಕು ಅನ್ನುವಂತಹ ಪಟ್ಟಣ ಹಿಡಿದಿದ್ದಾರೆ. ಇವತ್ತು ವಿಜೇಂದ್ರ ಪರ ಇರುವಂತಹ ಮಾಜಿ ಶಾಸಕರು ಒಂದು ಸಭೆ ಕರೆದು ಸುದ್ದಿಗೋಷ್ಠಿ ಕೂಡ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಬಿಜೆಪಿಯ ಹಿರಿಯ ನಾಯಕರು ಏನ್ ಹೇಳ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿ ಇದ್ದೇ ಇದೆ. ನಮ್ಮ ಜೊತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಸರ್, ಮುಖ್ಯವಾಗಿ ನಿಮ್ಮ ಪಕ್ಷದ ಒಳಗಿನ ಈ ಎಲ್ಲಾ ವಿದ್ಯಮಾನಗಳು, ಸಂಚಲನಗಳ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇದು ಆಗಬಾರ್ದಾಯಿತು. ಘಟನೆ ನಡೆದೋಗಿದೆ. ಎಲ್ಲರಿಗೂ ಕೂಡ ಬೇಜಾರಿದೆ. ಒಬ್ಬರ ಮೇಲೆ ಒಬ್ಬರು ಪಕ್ಷದ ವೇದಿಕೆ ಒಳಗಡೆ ಚರ್ಚೆ ಮಾಡೋದು, ಹೊರಗಡೆ ಚರ್ಚೆ ಆಗ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ನಾನು ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ನನಗೂ ಸಮಯ ಕೊಟ್ಟಿದ್ರು, ಒಂದು ಅರ್ಧ ಗಂಟೆ ಸಮಯ ಕೊಟ್ಟಿದ್ರು. ಆಗ ಪಕ್ಷದ ಬೆಳವಣಿಗೆ ಬಗ್ಗೆ ನಾನು ಇವೆಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ದೀನಿ. ಪಕ್ಷದ ನಿರ್ಧಾರ ಏನು ಮಾಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು, ಬದ್ಧನಾಗಿರ್ತೀನಿ ಅನ್ನೋ ಮಾತನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಸೊ ಬೇರೆ ಉಳಿದಂಥ ನಾಯಕರ ಜೊತೆನೂ ನಾನು ಸಂಪರ್ಕದಲ್ಲಿದ್ದೀನಿ. ಒಟ್ಟಾರೆ ಇದು ಇನ್ನೊಂದು 10-15 ದಿನದಲ್ಲಿ ಸರಿಯಾಗ್ಬೋದು ಅನ್ನೋ ವಿಶ್ವಾಸ ನನಗಿದೆ. ಪಕ್ಷದಲ್ಲಿ ಎಲ್ಲವೂ ಸರಿಯಾಗಬೇಕು ಅಂದರೆ ಏನಾಗಬೇಕು ನಿಮ್ಮ ಪ್ರಕಾರ? ಎಲ್ಲರೂ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೆ ಆ ಪ್ರಕಾರ ನಡಿಬೇಕು. ರಾಷ್ಟ್ರೀಯ ನಾಯಕರ ಅಂತಿಮ ತೀರ್ಮಾನವನ್ನು ಏನು ಕೊಡ್ತಾರೆ ಅದನ್ನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು. ಆದರೆ ಏನೇನು ಹೇಳಬೇಕು ಅದನ್ನು ಹೇಳುವಂಥ ಅಧಿಕಾರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥ ಬಿಜೆಪಿಯಲ್ಲಿ ಇದ್ದೇ ಇದೆ. ಅದರಿಂದ ಏನೇನು ಹೇಳಬೇಕೋ ಎಲ್ಲವನ್ನ ಕೇಂದ್ರ ನಾಯಕರ ಗಮನಕ್ಕೂ ತರ್ಬೋದು. ಏನು ತಪ್ಪಾಗಿದೆ, ಏನು ಸರಿಯಾಗಿದೆ, ಇವೆಲ್ಲವನ್ನು ಕೇಂದ್ರ ನಾಯಕರ ಗಮನಕ್ಕೆ ತಂದು ಒಳ್ಳೆಯದನ್ನು ನಿರೀಕ್ಷೆ ಮಾಡಬೇಕು. ಕೇಂದ್ರ ನಾಯಕರು ಕೂಡ ಪಾರ್ಟಿಗೆ ಒಳ್ಳೇದಾಗಬೇಕು ಅಂತನ ಏನಾದರೂ ಮಾಡೋದು. ಅವರೇನು ಯಾರ ಪರವಾಗಿ ಏನು ಇರಲ್ಲ. ಅವರಿಗೆ ಪಾರ್ಟಿ ಕರ್ನಾಟಕದಲ್ಲಿ ಹಿಂದೆ ಆಡಳಿತ ನಡೆಸಿದಿರಿ, ಮುಂದೆ ಅಧಿಕಾರಕ್ಕೆ ಬರುವಂಥ ಪಾರ್ಟಿ ಮತ್ತು JDS ಜೊತೆ ಹೊಂದಾಣಿಕೆನೂ ಇರೋದ್ರಿಂದ ಈ ಬಾರಿ ಸುಲಭವಾಗಿ ನಾವು ಚುನಾವಣೆಯಲ್ಲಿ ಗೆಲ್ಬೋದು. ಆದರೆ ಈ ಸಮಸ್ಯೆಗಳಿಂದ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಅನಿಸುತ್ತೆ. ಅದರಿಂದ ಇದನ್ನು ಇನ್ನೊಂದು 10-15 ದಿನದಲ್ಲಿ ಸರಿಯೋದ್ರೆ ನಾವು ಮತ್ತೆ ಮುಂಚೂಣಿಯಲ್ಲಿ ವಿರೋಧ ಪಕ್ಷವಾಗಿ ದೊಡ್ಡ ಹೋರಾಟವನ್ನು ಮಾಡಬಹುದು. ಹಾಲಿ ರಾಜ್ಯಾಧ್ಯಕ್ಷರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು, ಆರೋಪಗಳು ಬರ್ತಾ ಇದ್ದಾವೆ. ಯತ್ನಾಳ್ ತಂಡ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಪಟ್ಟಣ ಹಿಡಿದಿದೆ. ಈ ವಿಚಾರ ಏನು ಹೇಳ್ತೀರಾ? ಅವ್ರ ವಿರುದ್ಧ ಪಕ್ಷದಲ್ಲಿ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ಇಲ್ಲ, ಈಗ ನಿನ್ನೆ ಯಾವುದೋ ಪತ್ರಿಕೆಯಲ್ಲೂ ಕೂಡ ಬಂದಿದೆ, ನಾನು ಬಸವರಾಜ ಬೊಮ್ಮಾಯಿ ಅವರ RSS ಅನ್ನು ಭೇಟಿ ಮಾಡಿದ್ರಿ ಅಂತ. RSS ಅಲ್ಲಿ ಆ ಥರದ್ದು ಯಾವುದೂ ಸಿಸ್ಟಮ್ ಇಲ್ಲ. ರಾಜಕೀಯದ ಅಲ್ಲಿ ಮೂಗು ತೋರಿಸುವಂಥ ಸಿಸ್ಟಮ್ RSS ಅಲ್ಲಿಲ್ಲ. ಅದರಿಂದ ಆ ಥರದ್ದು RSS ಒಂದು ರಾಜಕೀಯ ಪಾರ್ಟಿನೂ ಅಲ್ಲ. ಅವರು ಹಿಂದುತ್ವ ವಿಚಾರ ಇಟ್ಕೊಂಡು ದೇಶದ ಭದ್ರತೆ, ದೇಶದ ಸಮಗ್ರತೆ, ಹಿಂದೂಗಳಿಗೆ ತೊಂದರೆ ಆದಾಗ ಅವರು ಅವ್ರದೇ ಆದಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾರೆ. ಅದರಿಂದ ನಾನಾಗಲಿ ಬೊಮ್ಮಾಯಿ ಆಗಲಿ ಯಾರೂ ಹೋಗಿ ಭೇಟಿ ಮಾಡಿದ್ದು ಅಥವಾ ಅಲ್ಲಿ ಸಲಹೆಯನ್ನು ಕೊಟ್ಟಿದ್ದು ಯಾವುದೂ ಇಲ್ಲ. ನಾವು ಏನೇನು ಹೇಳಬೇಕೋ ಅಷ್ಟನ್ನು ಕೂಡ ನಮ್ಮ ಕೇಂದ್ರದ ನಾಯಕರಿಗೆ ತಿಳಿಸ್ಕೊಟ್ಟಿದ್ದೀರಿ ನಾವು. ಆದರೆ ನಾನು ಕೂಡ ದೆಹಲಿಗೆ ಹೋಗ್ತೀನಿ. ನಾನು ಬೊಮ್ಮಾಯಿಯವರು ಈಗಾಗಲೇ ಪಾರ್ಲಿಮೆಂಟ್ ಇದ್ದಾರೆ, ಅಲ್ಲೇ ಉಳಿದಂಥ ನಾಯಕರು ಕೂಡ ಡೆಲ್ಲಿಯಲ್ಲಿ ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಇದ್ದಾರೆ, ಅವ್ರನ್ನ ಭೇಟಿ ಮಾಡ್ದಂಗೆ ಆಗ್ತೈತೆ. ಸೊ ನಾನು ಕೂಡ ಹೋಗ್ತೀನಿ. ಆ ಸಂದರ್ಭದಲ್ಲಿ ಕೇಂದ್ರದ ನಾಯಕರ ಗಮನಕ್ಕೆ ಇನ್ನೇನು ಕರ್ನಾಟಕದ ವಿಚಾರವಾಗಿ ತರಬೇಕು ಅಷ್ಟನ್ನು ತರ್ತೀನಿ ನಾನು. ಹಾಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ? ನನ್ನ ಅಭಿಪ್ರಾಯದ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ನಾನು ಪಾರ್ಟಿಯಲ್ಲಿ ಸುಮಾರು ಒಂದು 50 ವರ್ಷ ಆಗಿದೆ. ನಾನು 17-18ನೇ ವರ್ಷಕ್ಕೆ ನಾನು ಎಮರ್ಜೆನ್ಸಿ ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ ಕಾಲೇಜ್ ಸ್ಟೂಡೆಂಟ್ ಇದ್ದಾಗ ಸೆಂಟ್ರಲ್ ಜೈಲ್ ಎಲ್ಲ ಹೋಗಿ ಬಂದಿದ್ದೀನಿ. ಸತ್ಯಾಗ್ರಹ ಮಾಡಿ 1 ತಿಂಗಳೆಲ್ಲ ಇದು ಬಂದಿದ್ದೀನಿ. ನಾನೇನು ಒಂದೇ ಸರಿ ಆಕಾಶಕ್ಕೆ ಹೋಗಿಲ್ಲ. ನಾನು ಕಾರ್ಯಕರ್ತನಾಗಿ, ಜಿಲ್ಲಾಧ್ಯಕ್ಷನಾಗಿ, ರಾಜ್ಯದ ಪದಾಧಿಕಾರಿಯಾಗಿ, ಮಂತ್ರಿಯಾಗಿ ಬೆಂಗಳೂರಲ್ಲಿ ನಾನು, ಅನಂತಕುಮಾರ್ ಮತ್ತು ವಿಜಯ್ ಕುಮಾರ್ ಪಾರ್ಟಿಯನ್ನು ಸುಭದ್ರವಾಗಿ ಕಟ್ಟಿದ್ದೀರಿ. ನಾವು ಹಳೆ ಮೈಸೂರಲ್ಲೂ ಕೂಡ ಪಾರ್ಟಿಯನ್ನು ನಾವು ಕಟ್ಟುವಂಥ ಪ್ರಯತ್ನದಲ್ಲಿ ಕೆಲಸ ಮಾಡಿದ್ದೀರಿ. ಅದರಿಂದ ಪಾರ್ಟಿ ಕಟ್ಟೋದ್ರಲ್ಲಿ ನಮ್ಮ ಶ್ರಮ ಇದೆ.
ಪಾರ್ಟಿ ಒಟ್ಟಾಗಿ ಹೋಗ್ಬೇಕು ಅನ್ನೋದ್ರಲ್ಲೂ ಕೂಡ ನಮ್ಮ ಶ್ರಮವನ್ನು ಹಾಕ್ತೀವಿ. ಕಾರ್ಯವೈಖರಿಯಲ್ಲಿ ಏನಾದರೂ ಸರಿಪಡಿಸ್ಕೋಬೇಕು ಅನ್ನುವಂಥ ವಿಚಾರ ಇದೆಯಾ ಅಂತ? ಅಲ್ಲ, ಅದು ಕೇಂದ್ರದ ನಾಯಕರು ಗಮನಿಸಿದ್ದಾರೆ. ಏನು ಅವ್ರಿಗೆ ಬುದ್ಧಿವಾದ ಹೇಳಬೇಕು ಬುದ್ಧಿವಾದವನ್ನು ಕೇಂದ್ರದ ನಾಯಕರು ಹೇಳ್ತಾರೆ. ನಾನು ಆ ಥರದ್ದು ಹೇಳೋಕ್ಕೆ ಆಗಲ್ಲ. ಕೇಂದ್ರದ ನಾಯಕರು ಬುದ್ಧಿವಾದ ಏನು ಹೇಳಬೇಕು, ಸಲಹೆಯನ್ನು ಕೊಡಬೇಕು, ಅದನ್ನು ಎಲ್ಲರಿಗೂ ಕೊಡ್ತಾರೆ, ಅವ್ರಿಗೂ ಕೊಡ್ತಾರೆ ಅಂತ ಅನಿಸುತ್ತೆ. ಇವ್ರನ್ನೇ ಮುಂದುವರಿಸಿದ್ರೆ ಅಥವಾ ಇವ್ರನ್ನ ಬದಲಾಯಿಸಿದ್ರೆ ಏನೇ ತೀರ್ಮಾನ ಆದರೂ ಕೂಡ ಒಪ್ಕೊಳ್ತೀರಾ? ಅದು ಕೇಂದ್ರದ ನಾಯಕರು ಈಗೆಲ್ಲ ವರದಿಯನ್ನು ತೆಗೆದುಕೊಂಡಿದ್ದಾರೆ. ಕಳೆದ 1 ವರ್ಷದಲ್ಲಿ ಏನೇನಾಗಿದೆ ಅನ್ನೋದು ಕೂಡ ವರದಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಈ ಗುಂಪನ್ನು ಕೂಡ, ಯತ್ನಾಳ್ ಗುಂಪನ್ನು ಕೂಡ ಭೇಟಿ ಮಾಡಿ ಏನು ತಪ್ಪಾಗಿದೆ ಏನು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಇವರು ಕೂಡ ಭೇಟಿ ಮಾಡಿ ಏನು ಸರಿಯಾಗಿದೆ ತಪ್ಪು ನಾ ಏನು ಮಾಡಿದ್ದೀನಿ ಅಂತ ಎಲ್ಲವನ್ನ ಹೇಳಿದ್ದಾರೆ. ಅದರಿಂದ ಅಲ್ಟಿಮೇಟ್ ಆಗಿ ನಮ್ಮ ರಾಷ್ಟ್ರೀಯ ನಾಯಕರು ಇದನ್ನು ಗಮನಿಸ್ತಾ ಇದ್ದಾರೆ. ಸೊ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾನು ಆರ್ ಅಶೋಕ ಆಗಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನು ಒಪ್ಕೊಂತೀನಿ. ನೀವು ದೆಹಲಿಗೆ ಹೋಗಿ ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ನಾನು ಮೋಸ್ಟ್ಲಿ ಸಮಯಕ್ಕೆ ಇದು ಮಾಡ್ತಾ ಇದ್ದೀನಿ. ಬೊಮ್ಮಾಯಿಯವರು ಇವತ್ತೇನೋ ಹೋಗ್ತಾ ಇದ್ದಾರೆ. ಅವರು ಹೋಗಿ ಅಲ್ಲಿ ಮಾತಾಡಿದ ಮೇಲೆ ನಾನು ಹೋಗ್ತೀನಿ. ಅಲ್ಲಿ ನಮ್ಮ MP ಗಳ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಇದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಮುನಿರಾಜು ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.